ನಮಸ್ಕಾರ. ಮೈಸೂರಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. KNS ಕೆಲಿಸ್ಟೋ ಎಂಬ ಒಂದು ಮೂಡ ಅಪ್ರೂವ್ಡ್ ಲೇಔಟಿಂದ ಈ ಲೇಔಟಿನ ಬಗ್ಗೆ ಒಂದು ಕಿರು ಪರಿಚಯ. KNS ಅವರ ಇದು ದ್ವಿತೀಯ ಪ್ರಾಜೆಕ್ಟ್. KNS ಇಥಿಯೋಸ್ ಅಂತ ಇವ್ರದ್ದು ಈಗಾಗಲೇ ಒಂದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟೆಡ್ ಆಗಿರೋ ಪ್ರಾಜೆಕ್ಟ್ ಆಗಿದೆ. ಇದು ಅವರ ಎರಡನೇ ಪ್ರಾಜೆಕ್ಟ್ ಮೈಸೂರಲ್ಲಿ. ಇದಿರೋದು ಮೈಸೂರು ದಟ್ಟಗಳ್ಳಿ ಆದ ನಂತರ ಕೇರ್ಗಳ್ಳಿಗೆ ಪಕ್ಕದಲ್ಲಿರುವಂತಹ ಲೇಔಟ್ ಇದು. ನನಗಿರುವ ಮಾಹಿತಿ ಪ್ರಕಾರ ಸರಿಸುಮಾರು 20 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್. KNSಲ್ಲಿ ನಾನು ಭಾಳ ವರ್ಷದಿಂದ ಈ ಲೇಔಟ್ ಭಾಳಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಭಾಳಷ್ಟು ಸೈಟ್ಗಳು ಮನೆಗಳು ಕಟ್ಟಿರೋದನ್ನು ಸಹ ನಾನು ನೋಡಿದ್ದೀನಿ. ಒನ್ ಥಿಂಗ್ ಈಸ್ ಆಲ್ವೇಸ್ ಅಶ್ಯೂರ್ಡ್ ಇನ್ KNS ಪ್ರಾಜೆಕ್ಟ್ಸ್ ಏನು ಅಂತಂದರೆ, ನನ್ನ ಪರ್ಸ್ನಲ್ ಲೈಕ್ ಆಗಿರೋಂಥದ್ದು ದ ವೇ ದೆ ಮೇಂಟೈನ್ ದ ಲೇಔಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳುವಂಥ ವಿಚಾರ ಏನಂತಂದರೆ, ಲೇಔಟ್ ಮಾಡೋದು ವೆರಿ ಚಾಲೆಂಜಿಂಗ್ ಜಾಬ್. ಅದರಲ್ಲೂ ಸಹ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು ಅಷ್ಟೇ ಬಹಳ ವೆರಿ ಟಫ್ ಕೆಲಸ. ಅದರಲ್ಲೂ ಸಹ ಇವರು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ರೋಡ್ ಕ್ಲೀನಿಂಗಿಂದ ಹಿಡಿದಿರ್ಬೋದು. ಯಾಕಂದರೆ ರೋಡ್ ಕ್ಲೀನಿಂಗಲ್ಲಿ ಏನಿರುತ್ತೆ ಅಂತ ಕೇಳ್ತೀರಿ, ಗಿಡಗಳಿಂದ ಎಲೆಗಳು ಬಿದ್ದು ಅದೆಲ್ಲ ಕಡೆ ಹರಡಿದಾಗ ಚೆನ್ನಾಗಿ ಕಾಣಲ್ಲ. ನೀವು ನೋಡ್ಬೋದು, ನಾನು ಒನ್ ಆಫ್ ಇಟ್ಸ್ ಡೇ ಮಧ್ಯಾಹ್ನದಲ್ಲಿ ಶೂಟ್ ಮಾಡ್ತಿರೋಂಥ ವೀಡಿಯೋ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಸ್ಫಾಲ್ಟಿಂಗ್ ಟಾರ್ ರೋಡ್ ಇರ್ಬೋದು, ಅದರ ಪಕ್ಕದಲ್ಲಿ ಇದು ಎರಡು ಮೇನ್ ರೋಡ್, ಇದು ಎಂಟ್ರೆನ್ಸ್ ಪ್ರಾಪರ್ಟಿ ಎಂಟ್ರೆನ್ಸಲ್ಲಿ ಇದೆ ಮೇನ್ ರೋಡ್. ಇದು ಆ ಕಡೆಗೂ ಈ ಕಡೆಗೂ ಎರಡು ರೋಡ್ ಇದೆ. ಮಧ್ಯದಲ್ಲಿ ಗಿಡಗಳನ್ನ ಹಾಕಿ ಭಾಳ ನೀಟಾಗಿ ಕಟ್ ಮಾಡಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಒಳಗೆ ಏನು ನೀವು ಈ ಥರ ಗಿಡಗಳು ಕಾಣ್ತಾ ಇದೆ, ನೀಟಾಗಿ ಯೂನಿಫಾರ್ಮಾಗಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇದ್ರ ಒಳಗೆ ಪೈಪ್ ಸಿಸ್ಟಮ್ ಅಂದರೆ ವಾಟರ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಸಹ ಮಾಡಿದ್ದಾರೆ. ಮತ್ತು ಏನು ಈ ಎಲೆಕ್ಟ್ರಿಕ್ ಎಲ್ಲೂ ಸಹ ನಿಮಗೆ ವಿದ್ಯುತ್ ತಂತಿಗಳು ಕಾಣಲ್ಲ, ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇದು ರೋಡ್ ಇದೆ. ಈಗ ರೋಡಿಂದ ಇದು ರೋಡಿಂದ ಇದು ಫುಟ್ಪಾತ್ಗೆ ಮಧ್ಯದಲ್ಲಿ ಮರಗಳು ಹಾಕಿದ್ದಾರೆ, ಸ್ಟ್ರೀಟ್ ಲೈಟ್ಗಳಿದೆ. ಅದಾದ ನಂತರ ಪಾತ್ವೇ ಫಾರ್ ವಾಕಿಂಗ್ ಮಾಡಿರ್ತಾರೆ, ಅಲ್ಲೇ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿರ್ತಾರೆ. ಅದಾದ ನಂತರ ತಿರ್ಗಾ ಗಾರ್ಡನ್ ಏರಿಯಾ ಮಾಡಿರ್ತಾರೆ. ಅದಾದ ನಂತರ ಸೈಟ್ ಇರುತ್ತೆ. ಸೊ 1, 2, 3, 4, 5 ಹಂತ ನಂತರ ಎಲ್ಲ ಕಡೆಗೂ ಇದೇ ಥರ ಮಾಡಿರ್ತಾರೆ. ನಾನು ಮೇನ್ ರೋಡಲ್ಲಿ ತೋರಿಸ್ತಾ ಇದ್ದೀನಿ, ಇದು ಒಂದೇ ಕಡೆ ಇದೆ ಅಂತ ನೀವು ಅಂದ್ಕೊಳ್ಳೋಂಗಿಲ್ಲ. ಎಲ್ಲ ಕಡೆನೂ ಏನೋ 20 ಎಕರೆ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಕಡೆನೂ ಫಸ್ಟು ರೋಡ್ ಇರುತ್ತೆ. ರೋಡಾದ ನಂತರ ಒಂದು ಈ ಥರ ಗಾರ್ಡನ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಅವೆನ್ಯೂ ಟ್ರೀಸ್ಗಳು ಹಾಕಿರ್ತಾರೆ, ಸ್ಟ್ರೀಟ್ ಲೈಟ್ಗಳಿರುತ್ತೆ. ಅದಾದ ನಂತರ ವಾಕ್ವೇ ಇರುತ್ತೆ. ಅದಾದ ನಂತರ ತಿರ್ಗಾ ಗಿಡಗಳನ್ನ ಪ್ಲ್ಯಾಂಟೇಷನ್ ಮಾಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಗಿಡಗಳು, ಹೂವಿನ ಗಿಡಗಳು ಮಾಡಿದ್ದಾರೆ. ಅದಾದ ನಂತರ ಸೈಟ್ಗಳು ಸ್ಟಾರ್ಟ್ ಆಗುತ್ತೆ. ಸೈಟ್ಗಳು ತೋರಿಸ್ತಾರೆ ನೋಡಿ, ಎಲ್ಲ ಕಡೆ ಸೈಟ್ದು ಮಾರ್ಕಿಂಗ್ ಸ್ಟೋನ್ಸು ಕರೆಕ್ಟಾಗಿ ಹಾಕಿರ್ತಾರೆ. ಯಾವ ಸೈಟು, ಸೈಟ್ ನಂಬರು ಎಲ್ಲ ಕ್ಲಿಯರಾಗಿ ಮಾರ್ಕಿಂಗ್ ಆಗಿರುತ್ತೆ. ಮತ್ತು ಸೈಟ್ಗಳಲ್ಲಿ ಮಧ್ಯದಲ್ಲೂ ಅಷ್ಟೇ, ನೀವು ಒಂದು 2-3 ವರ್ಷ ಆದಮೇಲೆ ನೀವು ಸೈಟ್ ತೊಗೊಂಡ ನಂತರ ಅಲ್ಲಿ ಹೋಗಲಿಲ್ಲ ಅಂತಂದರೆ ಡೆವಲಪರ್ ಮೇಂಟೈನ್ ಮಾಡಲ್ಲ, ಕಾಡು ಬೆಳೆದಂಗೆ ಬೆಳ್ಕೊಂಬಿಡುತ್ತೆ. ಬಹಳ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥದ್ದು ಬಹಳ ಪ್ರಶಂಸನೀಯವಾಗಿರುವಂತಹ ವಿಚಾರ. ಯಾಕಂದರೆ ಭಾಳಷ್ಟು ಜನ 20 ಎಕರೆ 25 ಎಕರೆ 30 ಎಕರೆ ಮಾಡಿರೋಂಥ ಭಾಳಷ್ಟು ಜನ ಲೇಔಟ್ಗಳು ಡೆವಲಪರ್ಗಳಿದೆ. ಬಟ್ ಆದರೆ ಅವರ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡಿರುವಂಥದ್ದು ವೆರಿ ಫ್ಯೂ, ಇಲ್ಲ ಅಂತ ಹೇಳ್ತಾ ಇಲ್ಲ, ಮೇಂಟೈನ್ ಮಾಡಿರೋರು ಇದ್ದಾರೆ, ಬೆರಳೆಣಿಕೆ ಅಷ್ಟೇ ಇದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಲೇಔಟ್ಸ್ ವಿಚ್ ಇಸ್ ಅಟ್ ಮೈಸೂರು KNS ಕೆಲಿಸ್ಟೋ. ಇದು ನೀವು ನೋಡ್ಬೋದು, ಈಗ ತೋರಿಸ್ತಾರೆ. ಭಾಳಷ್ಟು ಮನೆಗಳಿಗಾಗಲೇ ತಲೆ ಎತ್ತಿದೆ. ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಅಮ್ಯುನಿಟೀಸ್ ಬಗ್ಗೆ ನಾನು ಐ ಆಮ್ ನಾಟ್ ಶ್ಯೂರ್ ದಟ್ ಈಗ ಯಾವ್ಯಾವ ಅಮ್ಯುನಿಟೀಸು ರನ್ನಿಂಗಲ್ಲಿ ಕರೆಂಟ್ಲಿ ವರ್ಕಿಂಗಲ್ಲಿದೆ ಅಂತ. ನಾನು ನೋಡಿದಾಗೆ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಉದ್ಯಾನವನಗಳು, ಅವ್ರ ಸೈಟ್ಗಳೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂದರೆ ಪಾರ್ಕ್ನ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅಂತ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಸಹ ನನಗೆ ಮೇಂಟೆನೆನ್ಸ್ ಇಲ್ಲ ಅಂತ ಇಲ್ಲ. ಈವನ್ ಸ್ಟ್ರೀಟ್ ಲೈಟ್ಗಳು ಅಷ್ಟೇ, ಎಲ್ಲವೂ ನಾನು ರಾತ್ರಿನೂ ಆದಷ್ಟು ಬೇಗ ಒಂದು ಸಂಜೆ ಬಂದು ಈವ್ನಿಂಗ್ ಸಹ ಒಂದು ವೀಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ದಿಸ್ ಇಸ್ ಎ ಲೇಔಟ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ ಇದು. ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಅಬೌಟ್ 8 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ಒಂದು 2-3 ಲ್ಯಾಂಡ್ ಮಾರ್ಕ್ ವಿಚಾರಗಳು ಹೇಳ್ತೀನಿ. ಮೈಸೂರಲ್ಲಿರುವಂತಹ ದಟ್ಟಗಳ್ಳಿಲಿರುವಂತಹ ನಳಪಾಕ್ ಹೋಟ್ಲ್ ಇರ್ಬೋದು, ಅಥವಾ ಸಾರಾ ಕನ್ವೆನ್ಷನ್ ಹಾಲ್ ಇರ್ಬೋದು. ಇದೆರಡನ್ನ ಯಾಕೆ ಹೇಳಿದೆ ಅಂತ, ಆಂದೋಲನ ಸರ್ಕಲ್ ಅಥವಾ ರಮರ್ಷ ಮಹರ್ಷಿ ಸ್ಟ್ಯಾಚ್ಯೂ ಇರುವಂಥ ಸರ್ಕಲಿಂದ ಇಲ್ಲಿಗೆ ಅರೌಟ್ 2.5-3 ಕಿಲೋಮೀಟರ್ ಆಗುತ್ತೆ. ನಾವಿಲ್ಲಿ ಮನೆ ಕಟ್ಕೊಂಡ್ರೆ ನಮಗೆ ಏನು ವ್ಯವಸ್ಥೆಗಳಿಗೆ, ಎಷ್ಟು ದೂರಕ್ಕೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಒಂದು ಭಾಳ ಕ್ವಶನ್ ಎಲ್ರಿಗೂ ಇರುತ್ತೆ. ಹೌ ಫಾರ್, ನನಗೇನೋ ದಿನನಿತ್ಯ ವಸ್ತುಗಳು ಬೇಕಾಗಿದ್ದರೆ ನಾವು ಎಷ್ಟು ದೂರ ಹೋಗಬೇಕು, ಏನು
ಮಾಡಬೇಕಾಗಿ ಬರುತ್ತೆ ಅಂದರೆ ಹಾರ್ಡ್ಲಿ ನೀವು ಇಲ್ಲಿಂದ 1 ಕಿಲೋಮೀಟ್ರಿಗೆ ಸೋಮನಾಥ್ ನಗರ ಇದೆ. ಸೋಮನಾಥ್ ನಗರದಲ್ಲಿ ನಿಮಗೆ ದಿನನಿತ್ಯಕ್ಕೆ ಬಳಸಲಿಕ್ಕೆ ಬೇಗ ಆಗುವಂತಹ ವಸ್ತುಗಳು ಏನೇನು ಬೇಕು ಎಲ್ಲವೂ ಸಿಗುತ್ತೆ. ಸೊ 1 ಕಿಲೋಮೀಟ್ರಲ್ಲಿ ಎಲ್ಲ ಸಿಗೋ ಅಂಥ ವಿಚಾರ ಇದೆ. ಭಾಳ ಜನ ಕೇಳುವಂಥ ಇನ್ನೊಂದು ವಿಚಾರ ಏನು ಅಂತಂದರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೀವಿ ಮೈಸೂರಲ್ಲಿ, ಟಾಪ್ ಬಿಲ್ಡರ್ಸ್ಗಳು ಯಾವ್ದಾರ ಇದ್ದರೆ ನಮ್ಗೆ ಅದನ್ನು ರೆಫರ್ ಮಾಡಿ ಅಂತ. KNS ಅಷ್ಟೇ ಒನ್ ಆಫ್ ದಿ ವೆರಿ ರೆಪ್ಯೂಟೆಡ್, ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಬಿಲ್ಡರ್ಸ್, ಡೆವಲಪರ್ಸ್ ಆಫ್ ಮೈಸೂರು ಅಂತಲೇ ನಾನು ಈ ವಿಡಿಯೋಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದ ವೇ ದ ಮೇಂಟೈನ್ ಲೇಔಟ್ ವಿಚಾರ. ಇನ್ನೊಂದು ವಿಚಾರ, ನಾನು ಈಗಲೇ ಮನೆ ಕಟ್ಟಲ್ಲ, ನಾನೊಂದು 3 ರಿಂದ 4 ವರ್ಷದ ಆದ ನಂತರ ಮನೆ ಕಟ್ತೀನಿ. ಬಟ್ ನಾನು ತಗೊಳ್ಳುವಂತಹ ಲೊಕೇಶನ್ನು ಅಕಸ್ಮಾತ್ ನಾನು ಮನೆ ಕಟ್ಟಲಿಲ್ಲ ಅಂದರೆ, ಅಥವಾ ನಾನು ಮುಂದೆ ಬರೋ ದಿವಸಗಳಲ್ಲಿ ಅದನ್ನು ನಾನು ಸೇಲ್ ಮಾಡಬೇಕು ಅಂತಂದರೆ ನನಗೆ ಸೂಕ್ತವಾಗಿರುವಂತಹ ಬೆಲೆ ಬರಬೇಕು, ರೇಟ್ ಚೆನ್ನಾಗಿರಬೇಕು. ನಾನು ಮಾರಿದ್ರೂ ಸರ ಐ ಶುಡ್ ಗೆಟ್ ಗುಡ್ ರೇಟ್. ಎಸ್, ದಿಸ್ ಇಸ್ ಒನ್ ಆಫ್ ದೋಸ್ ಪ್ರಾಪರ್ಟೀಸ್ ದಟ್ ಯು ಕ್ಯಾನ್ ಲುಕ್ ಇನ್ ಫಾರ್, ವೇರ್ ಇನ್ ಯು ಇನ್ವೆಸ್ಟ್ ಟುಡೇ. ಓಕೆ, build a house right away you can. ಯಾಕಂದರೆ I'll show you so many houses already been built. ಇಲ್ಲ, I am not interested to build any house. I am buying this property only for in terms of sale in over a future. Yes, this is those properties that you can look in for, because KNS Callisto ಅಂತ ನೀವು ಇಂಟರ್ನೆಟಲ್ಲಿ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಈ ಜಾಗದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ದಿಸ್ ಪ್ರಾಪರ್ಟಿಲಿ ಏನೇನು ಮೆಷರ್ಮೆಂಟ್ ಸೈಟ್ ಇದೆ ಸುಪ್ರೀತ್ ಅಂತ ಕೇಳಿದ್ರೆ, 30-40 ನಾನು ನೋಡಿರೋ ಹಾಗೆ 30-50 or 45 ಇರ್ಬೋದು, 40-60 ಇದೆ, ಆ್ಯಂಡ್ 50-80 4,000 ಸ್ಕ್ವೇರ್ ಫೀಟ್, ರೈಟ್? ಫ್ರಮ್ 1,200 ಸ್ಕ್ವೇರ್ ಫೀಟ್ ಟು ರೇಂಜ್ ಇಂಟಿಲ್ 4,000 ಸ್ಕ್ವೇರ್ ಫೀಟ್ ಯು ಗೆಟ್ ಪ್ಲಾಟ್ಸ್ ಹಿಯರ್. ಕರೆಂಟ್ಲಿ ನನಗೆ ಗೊತ್ತಿರುವ ಹಾಗೆ, ನನಗಿರುವ ಮಾಹಿತಿ ಬಗ್ಗೆ ಯಾವುದು ಕರೆಂಟ್ಲಿ ಮನೆಗಳು ಫಾರ್ ಸೇಲ್ ಇಲ್ಲ, ಸೈಟ್ಗಳು ಮಾತ್ರ ಇದೆ. ಸೊ ಮೂಡ ಅಪ್ರೂವ್ಡ್ ಲೇಔಟ್ ಇದು, ಎಲ್ಲ ವ್ಯವಸ್ಥೆಗಳು ಇರುವಂತಹ ಲೇಔಟ್. ಅಗೇನ್ ಐಲ್ ಟೆಲ್ ಯು, drinking water, electricity, waste water line, box type drain, underground electric cabling system, footpath, avenue trees. So this is a layout that you can look in for if you're trying to invest in Mysore, trying to build over a period of time your dream home. This is of those locations. This is Supreet signing off from KNS Callisto, Mysore. More information on this property for sale. Description I would have mentioned what property, what measurement, what is the facing and what is the rate. Okay, you can call me or you can WhatsApp me in the same number which I've given in the description. I'll see you again with another property in another place of Mysore. Thank you so much for watching this video.